ಇದೆಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಇದ್ದಾರೆ. ನಾನೇ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಡಿಕೆ ಮಾತ್ರ ತಮ್ಮದೇ ಆದ ದಾಳ ಉರುಳಿಸ್ತಾ ಇದ್ದಾರೆ. ಆಪ್ತರ ಪರ ನಿಲ್ಲೋ ಮೂಲಕ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಬನ್ನಿ ನೋಡೋಣ. Siddharamaiah presented a most pragmatic budget of the next 17 budget process. ಹೌದು, ನಾನೇ ಮುಂದುವರಿಸ್ತೀನಿ, ಬಜೆಟ್ನೂ ನಾನೇ ಮಂಡಿಸ್ತೀನಿ. ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು. ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಐದು ವರ್ಷ ನಾನೇ ಸಿಎಂ, ಸಿದ್ದರಾಮಯ್ಯ ಪುನರುಚ್ಚಾರ. ಹೌದು, ನಾನೇ ಮುಂದುವರಿಸ್ತೀನಿ, ನಾನೇ ಬಜೆಟ್ ಮಂಡಿಸ್ತೀನಿ, ಸಿದ್ದು ಅಚಲ ವಿಶ್ವಾಸ. ಬಜೆಟ್ನೂ ನಾನೇ ಮಂಡಿಸ್ತೀನಿ. ಆಪ್ತರನ್ನ ಯಾರು ತಡೆಯೋಕಾಗಲ್ಲ ಎಂದ ಡಿಕೆ. All are eligible to go and meet their leaders. You can't stop them. ಸರ್ಕಾರ ರಚನೆಯಾಗಿ 2.5 ವರ್ಷ ಪೂರ್ಣವಾಗಿದೆ. ಸಂಭ್ರಮದ ಹೊತ್ತಿನಲ್ಲೇ ಕೈಮನೆಯಲ್ಲಿ ಕಂಪನ ಎದ್ದಿದೆ. ನಾಯಕತ್ವದ ವಿಚಾರದಲ್ಲಿ ಫುಲ್ ಕಾನ್ಫಿಡೆನ್ಸ್ ನಲ್ಲಿರೋ ಸಿಎಂ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲಿ ನಾನೇ ಸಿಎಂ ಅಂತಿದ್ದಾರೆ. ನಾನೇ 17ನೇ ಬಜೆಟ್ ಮಂಡಿಸ್ತೀನಿ ಅನ್ನೋ ಮೂಲಕ 5 ವರ್ಷ ನಾನೇ ಸಿಎಂ ಅಂತ ಸಂದೇಶ ರವಾನೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ನಾನೇ ಸಿಎಂ ಅಂತ ಪುನರುಚ್ಚರಿಸಿದ್ರು. ಹೌದು, ನಾನೇ ಮುಂದುವರಿಸ್ತೀನಿ, ಬಜೆಟ್ನೂ ನಾನೇ ಮಂಡಿಸ್ತೀನಿ. ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತದೇ ವಿಶ್ವಾಸದಲ್ಲೇ ಮಾತನಾಡಿದ್ರು. ಇನ್ನೆರಡು ಬಜೆಟ್ ಮಂಡಿಸ್ತೀರಾ ಅಂತ ಸಿಎಂಗೆ ಪತ್ರಕರ್ತರು ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರ ಕೊಟ್ಟ ಸಿದ್ದರಾಮಯ್ಯ, ನೀವ್ಯಾಕ್ ನನ್ನ ಕೇಳ್ತಿದ್ದೀರಿ? ನಾನೇ ಸಿಎಂ, ನಾನೇ ಬಜೆಟ್ ಮಂಡಿಸ್ತೀನಿ. ಮುಂದೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ನೋಡೋಣ ಅಂದಿದ್ದಾರೆ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು. ಇನ್ನೆರಡು ಬಜೆಟ್ ಮಾಡ್ತೀರಾ ಸರ್? ಹೌದು. ಇನ್ನೆರಡು ಬಜೆಟ್ ಹೌದು, ನೀವು ಯಾಕೆ ಅದನ್ನು ಕೇಳ್ತಾ ಇದ್ದೀರಿ? ಮುಂದೆ ಹೇಳಿದ್ರಲ್ಲ ಸರ್ ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನೂ ನಾನೇ ಮಂಡಿಸ್ತೀನಿ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು. ವರಿಷ್ಠರು ಹೇಳಿದಂತೆ ಡಿಕೆನೂ ಕೇಳಬೇಕು, ನಾನೂ ಕೇಳಬೇಕು ಎಂದ ಸಿಎಂ. ಇದಿಷ್ಟೇ ಅಲ್ಲ, ಗೊಂದಲಕ್ಕೆ ತೆರೆ ಎಳೆಯೋ ಪ್ರಯತ್ನ ಮಾಡಿದ ಸಿಎಂ ಸಿದ್ದರಾಮಯ್ಯ ಅಂತಿಮವಾಗಿ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾನೂ ಕೇಳಬೇಕು, ಡಿಸಿಎಂ ಡಿಕೆನೂ ಕೇಳಬೇಕು ಅಂದ್ರು. ಅಂತಿಮವಾಗಿ ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಅಂತಿಮವಾಗಿ ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಇನ್ನು ಕಾಂಗ್ರೆಸ್ನಲ್ಲಿ ದಿನಕ್ಕೊಬ್ಬ ಶಾಸಕರು ಹೇಳಿಕೆ ಕೊಡ್ತಿದ್ದಾರೆ. ಇದರಿಂದ ಗೊಂದಲ ಆಗ್ತಿದೆ ಅಲ್ವಾ ಅಂತ ಸಿಎಂಗೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಕೇಳಿದ್ರು. ಇದಕ್ಕುತ್ತರಿಸಿದ ಸಿದ್ದರಾಮಯ್ಯ, ಹೈಕಮಾಂಡ್ ಹೇಳಿದ್ದಕ್ಕೆ ಎಲ್ಲರೂ ಬದ್ಧರಾಗಬೇಕು, ನಾನು ಬದ್ಧನಾಗಬೇಕು, ಶಾಸಕರು ಬದ್ಧರಾಗಬೇಕು, ಡಿಕೆನೂ ಬದ್ಧರಾಗಬೇಕು ಅಂದ್ರು. ಶಾಸಕರುಗಳು ಒಂದೊಂದು ಮಾತಾಡಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ. ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರಾಗಬೇಕು, ಭದ್ರಾಗಬೇಕು, ಮಂತ್ರಿಗಳು ಭದ್ರಾಗಬೇಕು, ನಾನು ಭದ್ರಾಗಬೇಕು, ಡೆಪ್ಟಿ ಚೀಫ್. ಇದಿಷ್ಟೇ ಅಲ್ಲ, ನೀವೊಬ್ರು ಸಿಎಂ ಅಲ್ವಾ ಸರ್, ಶಾಸಕರಿಗೆ ಗೊಂದಲದ ಹೇಳಿಕೆ ಕೊಡಬೇಡಿ ಅಂತ ಸೂಚನೆ ಕೊಡಿ ಅಂತ ಸಿದ್ದರಾಮಯ್ಯಗೆ ಪತ್ರಕರ್ತರು ಪ್ರಶ್ನಿಸಿದ್ರು. ಇದಕ್ಕೂ ಕೂಡ ಹೈಕಮಾಂಡ್ ಹೇಳೋದೇ ಅಂತಿಮ ಅಂದಿದ್ದಾರೆ. ಒಬ್ಬ ಚೀಫ್ ಮಿನಿಸ್ಟರ್ ಶಾಸಕರಿಗೆ ಹೇಳ್ಬಿಡಿ, ಕಠಿಣವಾಗಿ ಮಾತಾಡೋದು ಬೇಡ, ಯಾಕೆ ಹೈಕಮಾಂಡ್ ಮಾತಾಡ್ಲಿ. ಯಾರಿಗೆ ನೀವು ಹೇಳ್ಬೇಕು, ಯಾಕಂದ್ರೆ ನೀವು ಸಲಹೆ ಕೊಡ್ಬೋದಾ ಅಂತ ನಿಮ್ಮ ಶಾಸಕರಿಗೆ? ಯಾಕಂದ್ರೆ ಅಲ್ಲಿಂದ ಗೊಂದಲ. ಹೈಕಮಾಂಡ್ ಏನ್ ಹೇಳ್ತದೆ ಅದೇ. ಹೈಕಮಾಂಡ್ ಯಾವಾಗ ಹೇಳುತ್ತೆ ಸರ್? ಸರ್ ಹೈಕಮಾಂಡ್ ಯಾವಾಗ ಹೇಳ್ಬೋದು? ಹೇಳಿದಾಗ ಹೇಳ್ತೀವಿ. ಅದೇ ಯಾವಾಗ ಹೇಳ್ಬೋದು ಅಂತ ಸರ್? ಯಾವಾಗ ಹೇಳ್ಬೋದು ಕೇಳು. ಸಚಿವ ಚೆಲುವರಾಯಸ್ವಾಮಿ ದೆಹಲಿ ಭೇಟಿ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ನಾನೇ ಚೆಲುವರಾಯಸ್ವಾಮಿ ಜೊತೆ ಮಾತನಾಡಿದ್ದೀನಿ, ಕೇಂದ್ರ ಕೃಷಿ ಸಚಿವರ ಜೊತೆ ಮಾತನಾಡೋಕ್ ಬಂದಿದ್ದೀನಿ ಅಂದಿದ್ದಾರೆ ಅಂದ್ರು. ಹೋಗಿದ್ದಾರೆ, ನಾಯಕತ್ವ ವಿಚಾರಕ್ಕೆ ಹೋಗಿದ್ದಾರೆ, ಭೇಟಿ ಮಾಡೋದಕ್ಕೆ. ಚೆಲುವರಾಯಸ್ವಾಮಿ ಕೂಡ ಡೆಲ್ಲಿಲೇ ಇದ್ದಾರೆ. ಹಾಗಾಗಿ ಡೆಲ್ಲಿಗೆ ಹೋಗಿದ್ದಾರೆ. ನಾನು ಮಾತಾಡಿದೆ ಅವ್ರ ಜೊತೆನಲ್ಲಿ, ಇವತ್ತು ಮಾತಾಡಿದೆ. ಇದರಲ್ಲಿ ಬಂದಿದ್ರು, ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೂಡ ಬಂದಿದ್ರು. ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು.
ನೀವೇ ಮುಂದಿನ ಬಜೆಟ್ ಮಂಡಿಸೋ ವಿಚಾರ ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ. ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಸಿಎಂ ಮಾತಿಗೆ ತಮ್ಮದೇ ಆದ ರೀತಿಯಲ್ಲಿ ಸಂದೇಶ ರವಾನೆ ಮಾಡಿರೋ ಡಿಸಿಎಂ ಡಿಕೆ, ಹೌದು ಸಿಎಂ ಅವರು ಹೈಕಮಾಂಡ್ ಉಂಟು ನಾನುಂಟು ಅಂದಿದ್ದಾರೆ. ಆದ್ರೆ ಆಪ್ತರನ್ನ ಯಾರೂ ತಡೆಯೋಕ್ಕಾಗಲ್ಲ. ಕೆಲವರು ಸಿಎಂ ರನ್ನ ಭೇಟಿ ಮಾಡ್ತಿದ್ದಾರೆ, ಕೆಲವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ ಅಂದ್ರು. But one thing, all are eligible to go and meet their leaders. You can't stop them. You can't tell them no, because so many are going with ministers. Some of them are going with chief minister. Who stopped them? No one has stopped them. No one has commended them. ನನ್ನ ರಕ್ತದಲ್ಲೇ ಗುಂಪುಗಾರಿಕೆ ಇಲ್ಲ ಎಂದ ಡಿಸಿಎಂ ಡಿಕೆ. ನನ್ನ ಹತ್ರ ಯಾವ ಬಣನೂ ಇಲ್ಲ, ನಾನು ಯಾವ ಬಣದ ನಾಯಕನೂ ಅಲ್ಲ, ನನ್ನ ರಕ್ತದಲ್ಲೇ ಗುಂಪುಗಾರಿಕೆ ಇಲ್ಲ ಅಂತ ಡಿಸಿಎಂ ಡಿಕೆ ಖಡಕ್ ಆಗಿ ಉತ್ತರ ಕೊಟ್ರು. ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಶಾಸಕ, ಇದು ಅಧ್ಯಕ್ಷ. ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪವ್ರನ್ನೂ ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ಡಲ್ಲಿ ಮೇಕಿಂಗ್ ಎ ಗ್ರೂಪ್ ಈಸ್ ನಾಟ್ ದೇರ್ ಇನ್ ಮೈ ಬ್ಲಡ್. All 140 MLAs are my MLAs. My MLAs. Honorable Chief Minister decided he will reshuffle the government. ಅದೇನೇ ಹೇಳಿ, ದೆಹಲಿಗೆ ಡಿಕೆ ಆಪ್ತರು ಎಂಟ್ರಿ ಕೊಡ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿದೆ. ಪಟ್ಟದ ಆಟ ಮುಂದೆ ಅದ್ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.